Hello. ಈಗ ಬೆಳಗ್ಗೆದಷ್ಟು ಎಷ್ಟು ಊಟ ಆಗಿದೆ, ಈಗ ಎಷ್ಟು ಊಟಕ್ಕೆ ತಯಾರು ಮಾಡ್ತಾ ಇದ್ದಾರೆ? ಅಲ್ಲಿಂದ ನೀವು ಇದಾ? ಹಾಂ, ಬೆಳಗ್ಗೆ ಎಷ್ಟು ಖರ್ಚಾಗಿದೆ ಊಟ? ಎಷ್ಟು ಜನಕ್ಕೆ? ಒಂದು ಇಲ್ಲಿಗಾಲೇ ಒಂದು 8,000 ಜನ ಕಂಪ್ಲೀಟ್ ಆಗಿದೆ. 10,000 ಏನೋ ಎಲೆ ತಂದಿದ್ದೀವಿ ಅಂತ ಮಾಹಿತಿ ಬಂದು ನಮಗೆ. 10,000 ಎಲೆ ತಂದಿದ್ದೀವಿ. ಹಾಂ, 8,000 ಕ್ಲೋಸ್ ಆಗಿದೆ. ಹಾಂ, 1,000 ಎಲೆ ಇದೆ, ಈಗ ಹೋಗಿದ್ದಾರೆ ತರಕ್ಕೆ. ಹಾಂ, ಮತ್ತೆ ಈಗ ಊಟ 5,000 ಜನಕ್ಕೆ ಪ್ರಿಪರೇಷನ್. ನೈಟ್ 7 ಗಂಟೆಗೆ ಬರೀ 5,000ಕ್ಕೆ? 5,000 ಜನಕ್ಕೆ ನೈಟು. ಹಾಂ, ನಾಳೆ ಮತ್ತೆ ಜಾಸ್ತಿ ಇದೆ. ಅಲ್ಲ, ಬೆಳಗ್ಗೆ 10,000 ಜನ ಊಟಕ್ಕೆ ಆಗ್ತಕ್ಕಂಥ ವ್ಯವಸ್ಥೆ ಇತ್ತು, ಈಗೆಲ್ಲ ಇದರ ಇನ್ನ ಏನಾರು ಹೋಗಿದಾರಲ್ಲ? ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಯರು ಇರೋದ್ರಿಂದ ಅಲ್ಲಲ್ಲ, ಎಲ್ಲ ಪಕ್ಕ ಹಳ್ಳಿಯಿಂದ ದೂರಲಿದ್ದ ಬಂದಿರೋರು ಬಂದಿರೋರೆಲ್ಲ ಇಲ್ಲೇ ಉಳ್ಕೊಂಡು ಇಲ್ಲೇ ಇದ್ದಾರೆ. ಆವಾಗ್ಲೂ ಎಲ್ಲ ಇಲ್ಲೇರು ಬಂದಿರೋರು ಸೇರಿ 10,000 ಖರ್ಚಾಗೈತೆ. ಈಗ 5,000 ತರಿಸಿದ್ರೆ ಮತ್ತೆ ಉಳ್ದವ್ರಿಗೆ ಹೆಂಗೆ? ನಾವು ಈಗ 5,000ಕ್ಕೆ ಈಗ ಪ್ರಿಪರೇಷನ್ ರೆಡಿ ಆಗ್ತಾ ಇದೆ. ಹಾಂ, ಬಟ್ ಹಂಗೆ ಕಂಟಿನ್ಯೂ ಆಗ್ತೈತೆ. ಅಲ್ಲ, ಕಂಟಿನ್ಯೂ ಸರಿ. ಉದ್ದೇಶ 10,000 ಜನಕ್ಕೆ ಹಾಕ್ಬೇಕಲ್ಲ, ಊಟ ಬೇಕಾಗುತ್ತಲ್ಲ. 10,000 ಜನಕ್ಕೆ ಎಲೆ 10,000 ಜನಕ್ಕೆ ಈಗ 10,000 ಜನಕ್ಕೂ ರೆಡಿ ಆಗುತ್ತೆ. ಎಷ್ಟು 7-8 ಗಂಟೆ ಒಳಗೆ ಮೇಲೆ ಇವತ್ತಿನ ದಿವಸ ಇಷ್ಟು ಕಾರ್ಯಕ್ರಮ ಬೆಳಗ್ಗೆ ಬೇರೆ ಎಲ್ಲ ಇವ್ರದ್ದೇ, ಯಾರ್ದು ಗುಂಡ್ಮೇಲೆ ದೀಪಸ್ವಾಮಿ ಅವ್ರದ್ದೇ, ನಾಳೆಗೂ ಅವ್ರದ್ದೇ, ಈಗಲೂ ಅವ್ರದ್ದೇ. ಗೊತ್ತ, ನಾನು ಸರಿ ನೋಡಿದ್ದೀನಿ ಮದುವೆಗೆ. ಹಂಗಾಗಿ ಎಲ್ಲ ನೋಡಿದೆ. ಬೆಳಗ್ಗೆ ಅನ್ನ ಸಾಲು ಬಂದ್ಬಿಡ್ತು. ನಾನು 3 ಗಂಟೆಗೆ ಊಟ ಮಾಡಿದೆ, ಅಲ್ಲಿ ನಿಂತಿದ್ದು ಕ್ಯೂ ಇಲ್ಲ. ಆಮೇಲೆ ಮಾಡ್ತಾಯಿದ್ರು. ನಮ್ಮರೆಲ್ಲ ಮಾಹಿತಿ ಏನಪ್ಪ ಅಂದರೆ ಇಷ್ಟು 1,000 ಜನ ಬರ್ತಾರೆ ಅನ್ನೋದು ಯಾರು ಅಂಚನೆ ಹಾಕಲಿಲ್ಲ. ಇಲ್ಲ, ಇತ್ತು, ಅದು ಬೇರೆ ವ್ಯವಸ್ಥೆ ಇದೆ. ಈ ಒಂದು ಇತಿಹಾಸ ಬೇರೆ ಇದೆ. ಇದೆ 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 ಬಟ್ ಯಾಕಪ್ಪ ಅಂದರೆ ನಾಳೆ ಹೆಚ್ಚಿಗೆ ಬರ್ತಾರೆ ಅನ್ನೋದು ಒಂದು ಇದಿತ್ತು ಮಾಹಿತಿ. ಇದ್ದಕ್ಕಿದ್ದಂಗೆ ಜನ ನಮ್ಮರೆಲ್ಲ ಬಂದ್ಬಿಟ್ಟು ಎಲ್ಲ ಗುಡ್ಕಟ್ಟು, ಎಲ್ಲ ಕಟ್ಟೆ ಮನೆ ಸೇರ್ಕೊಳ್ಳೋದು ಜಾಸ್ತಿ ಆಗುತ್ತೆ. ದೇವ್ರು ಬಂದಿರೋದು 3, 30, 100 ಏನೋ ಬರ್ಬೇಕಂತೆ ಇತಿಹಾಸ ಇದೆ. ಥ್ಯಾಂಕ್ ಯು. ನಾವೆಲ್ಲ ಬರ್ಗೂರು ಎಲ್ಪೋರ್ ಟಿವಿನವರು ಅಂತೇಳಿ, ಟಿವಿನವರು. ಹಂಗೆ ಮಾಹಿತಿ ಕಳಿಸ್ತೀನಿ ಸಾರ್ವಜನಿಕವಾಗಿ. ಬೆಳಿಗ್ಗೆ ಕೂಡ ಒಂದು 15,000 ಜನ ಮೇಲೆ ಆಗುತ್ತೆ. ನಾನು ಅದನ್ನೇ ಕ್ಯಾಲ್ಕುಲೇಷನ್ ಕೇಳ್ತಾ ಇದ್ದೀನಿ. ಈಗ 5,000 ಅಂದರೆ ಬೆಳಿಗ್ಗೆ ಇನ್ನು 5,000 15,000ಕ್ಕೆ ಇನ್ನೊಂದು. ಯಾಕಂದರೆ ಜನ ಕ್ಯೂ ಆದಾಗ ಇದನ್ನು ಡಬಲ್ ಮಾಡ್ಬೇಕು. ಈಗ ನಿಂತ್ಕೊಂಡು ಕ್ಯೂ ತಗೊಂತವ್ರೆ ಸೆಲ್ಫು, ಈ ಜನ ಸಂದಣೆ ಆಗ್ಬಿಡುತ್ತೆ. ಡಬಲ್ ಮಾಡಿದ್ರೆ ನಿಮ್ಗೆ ಅನುಕೂಲ. ಇನ್ನೂ ಬೆಳೆಸ್ತೀವಿ. 2 ಕೌಂಟ್ರ್ ಬೆಳೆಸ್ತೀವಿ. 4 ಕೌಂಟ್ರಿಗೆ 2 ಕೌಂಟ್ರು. ಎಸ್ ಒಳ್ಳೆ ಸಾರ್ವಜನಿಕ ಸೇವೆ. 4 ಕೌಂಟ್ರ್ ಮಾಡಿದ್ದೀವಿ. ಈಗ 2 ಕೌಂಟ್ರ್ ಬೆಳಿತೀವಿ. ಎಕ್ಸ್ಟ್ರಾ ಇತ್ನ ಮಾಡಿ ಇಲ್ಲ ಹಿಂಗೆ ಹೋಗಿ ಮಾಡಿ ಆಗ್ಬೋದು. ಓಕೆ.